ಹಾಯ್ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ನನಗೆ ಅನ್ನಿಸ್ತಂಗೆ ತುಂಬಾ ಜನ ಕೋಪ ಮಾಡ್ಕೊಂಡಿರ್ತೀರಾ, ಅದ್ರ ಜೊತೆಗೆ ಬೇಜಾರು ಮಾಡ್ಕೊಂಡಿರ್ತೀರಾ. ಎಲ್ಲೋದ್ರಿ ಬ್ರೋ, ಪತ್ತೆನೇ ಇಲ್ಲ, ಒಂದು ವಿಡಿಯೋನೂ ಇಲ್ಲ ಅಂತೇಳಿ. ನಾನೊಂದು ಹೊಸ ವರ್ಕಲ್ಲಿ ಒಂದು ಸ್ವಲ್ಪ ಬಿಸಿ ಇದ್ದೀನಿ, ಇಲ್ಲಿ ಟೈಮ್ ಕೊಡೋದಕ್ಕೆ ಆಗ್ತಾ ಇಲ್ಲ. ತುಂಬಾನೇ ವರ್ಕ್ ಇದೆ ನನಗೆ, ಎರಡು ಕಡೆನೂ ಕೂಡ ಮ್ಯಾನೇಜ್ ಮಾಡೋದಕ್ಕೆ ಆಗ್ತಾ ಇಲ್ಲ. 100% ಹೇಳ್ತಾ ಇದ್ದೀನಿ, 100% ಕಮ್ ಬ್ಯಾಕ್ ಆಗ್ತೀನಿ. ನಿಮಗೆ ಫಸ್ಟಿಗೆ ಹೆಂಗ್ ವಿಡಿಯೋಸ್ ಬರ್ತಿತ್ತೋ ಆ ರೀತಿ ಬರುತ್ತೆ. ಒಂದು ಸ್ವಲ್ಪ ನನಗೆ ಟೈಮ್ ಕೊಡಿ. ಇದು ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಆಪಲ್ ಕಂಪ್ನಿಯವರು ಫೈನಲಿ iOS 27 ಲಾಂಚ್ ಮಾಡಿದ್ದಾರೆ. ರೀಸೆಂಟ್ ಆಗಿ WWDC ಇವೆಂಟ್ ನಡೀತು. ಪ್ರತಿ ವರ್ಷ ಈ ಒಂದು ಇವೆಂಟ್ ನಡೆಯುತ್ತೆ. ಇದನ್ನ ನಾವು ವರ್ಲ್ಡ್ ವೈಡ್ ಡೆವಲಪರ್ ಕಾನ್ಫರೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಒಂದು ಇವೆಂಟ್ ಅಲ್ಲಿ ಏನು ಕೂಡ ಲಾಂಚ್ ಮಾಡೋದಿಲ್ಲ, ಸಾಫ್ಟ್ವೇರ್ ರಿಲೇಟೆಡ್ ಇವ್ರು ಏನೇನೆಲ್ಲ ಚೇಂಜಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ಇವೆಂಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. iOS ಅಂತಾನೆ ಎಲ್ಲ, ನಿಮಗೆ iOS ಅಲ್ಲಿ ಆಗಿರ್ಬೋದು, ಐಪ್ಯಾಡ್ OS, ವಾಚ್ OS, TV OS, ವಿಷನ್ OS, ಈ ರೀತಿಯಾಗಿ ಆಪಲ್ ಕಂಪ್ನಿಗೆ ಸಂಬಂಧಪಟ್ಟ ಏನೇನೆಲ್ಲ OS ಇರುತ್ತಲ್ಲ, ಆ ಎಲ್ಲಾ OS ಅಲ್ಲೂ ಕೂಡ ಏನೇನ್ ಚೇಂಜಸ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಈ ಒಂದು ಇವೆಂಟ್ ಅಲ್ಲಿ ಹೇಳ್ತಾರೆ. ಈ ಸಲ ಐಫೋನ್ ಯೂಸರ್ಸ್ ಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. iOS ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ. ಫ್ರಮ್ ದಿ ಬಿಗಿನಿಂಗ್, ಫೌಂಡೇಶನ್ ಇಂದಾನೆ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ. ನಿಮಗೆ ಸಿರಿನ ಫುಲ್ಲಿ ಡೆವಲಪ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಸಲ ಆಪಲ್ ಕಂಪ್ನಿಯವರು ಜೆಮಿನಿ ಅವ್ರ ಜೊತೆ ಕೊಲಾಬ್ರೇಟ್ ಆಗಿದ್ದಾರೆ. ಈ ವಿಷಯದಲ್ಲಾಗಿರ್ಬೋದು, ಎಲ್ಲ ಇಂಪ್ರೂವ್ಮೆಂಟ್ಸ್ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಈ ವಿಡಿಯೋದಲ್ಲಿ ಆಪಲ್ ಕಂಪ್ನಿಯವರು ಏನೇನೆಲ್ಲ ಚೇಂಜಸ್ ಮಾಡ್ತಿದ್ದಾರೆ, ಐಫೋನ್ಸ್ ಅಲ್ಲಿ ನಾವೇನೇನ್ ಚೇಂಜಸ್ ನೋಡಬಹುದು, ಹಾಗೆ ಬಂದ್ಬಿಟ್ಟು ಈ ಒಂದು ಅಪ್ಡೇಟ್ ಯಾವ್ಯಾವ ಐಫೋನ್ಸ್ ಗೆ ಬರುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನೇನ್ ಚೇಂಜಸ್ ಮೇಜರ್ ಆಗಿರುತ್ತಲ್ಲ ಅದನ್ನ ನಾನು ಲೀಸ್ಟ್ ಮಾಡಿಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರ್ಯಾರ ಹತ್ರ ಐಫೋನ್ಸ್ ಇದೆಯೋ ಅವರಿಗೆ ವಿಡಿಯೋ ಶೇರ್ ಮಾಡಿ, 100% ಯೂಸ್ ಆಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ಕೆಳಗಡೆ ಹೈಪ್ ಅಂತ ಹೇಳ್ಬಿಟ್ಟು ಇರುತ್ತೆ, ಒಂದ್ಸಲ ಹೈಪ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅವಾಗ ನಮ್ಮ ವಿಡಿಯೋ ಇನ್ನೊಂದು ಸ್ವಲ್ಪ ಜನರಿಗೆ ರೀಚ್ ಆಗುತ್ತೆ. ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಒಂದು ಅಪ್ಡೇಟ್ ಯಾವ್ಯಾವ ಮೊಬೈಲ್ಸ್ ಗೆ ಬರುತ್ತೆ ಅಂದ್ರೆ ಐಫೋನ್ 11 ಇಂದ ಸ್ಟಾರ್ಟ್ ಆಗಿ ಐಫೋನ್ 17 Pro Max ಲೇಟೆಸ್ಟ್ ವರ್ಷನ್ ವರ್ಗೂ ಈ ಒಂದು ಅಪ್ಡೇಟ್ ಎಲ್ಲ ಐಫೋನ್ಸ್ಗೂ ಕೂಡ ಬರುತ್ತೆ. ಸ್ಕ್ರೀನ್ ಮೇಲೆ ನಾನು ಲೀಸ್ಟ್ ಹಾಕಿರ್ತೀನಿ, ಒಂದು ನೋಡಬಹುದು. ಈ ಲಿಸ್ಟ್ ಅಲ್ಲಿ ನಿಮ್ಮ ಮೊಬೈಲ್ ಇತ್ತು ಅಂದ್ರೆ iOS 27 ಅಪ್ಡೇಟ್ ನಿಮ್ಮ ಮೊಬೈಲ್ಗೂ ಕೂಡ ಬರುತ್ತೆ. ಇನ್ನು ನೆಕ್ಸ್ಟ್ ಫೀಚರ್ಸ್ ಬಗ್ಗೆ ಮಾತಾಡೋಣಂತೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಲಿಕ್ವಿಡ್ ಗ್ಲಾಸ್. ಇದ್ರ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಟ್ರಾನ್ಸ್ಪರೆನ್ಸಿ ಅಂತಾನೆ ಹೇಳ್ಬೋದು. ಇದಕ್ಕೆ ತುಂಬಾ ಜನ ಫೀಡ್ಬ್ಯಾಕ್ ಕೊಟ್ಟಿದ್ರು. ತುಂಬಾ ಜನ ಏನ್ ಹೇಳಿದ್ರು ಅಂದ್ರೆ, ನೀವು ಲಿಕ್ವಿಡ್ ಗ್ಲಾಸ್ ಏನೋ ತಂದಿದ್ದೀರಾ, ಆದ್ರೆ ತುಂಬಾ ಟ್ರಾನ್ಸ್ಪರೆಂಟ್ ಇಷ್ಟ ಆಗ್ತಾ ಇಲ್ಲ, ನಮಗೆ ಟ್ರಾನ್ಸ್ಪರೆನ್ಸಿ ಬೇಡ ಅಂತಾನು ಕೂಡ ತುಂಬಾ ಜನ ಫೀಡ್ಬ್ಯಾಕ್ ಕೊಟ್ಟಿದ್ರು. ಅದನ್ನ ತಗೊಂಡು ಆಪಲ್ ಕಂಪ್ನಿಯವರು ಏನ್ ಮಾಡಿದ್ದಾರೆ ಅಂದ್ರೆ, ನಿಮಗೊಂದು ಬಾರ್ ಕೊಟ್ಟಿದ್ದಾರೆ, ನೀವೇ ಅಡ್ಜಸ್ಟ್ ಮಾಡ್ಕೋಬಹುದು. ನಿಮಗೆ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಇಟ್ಕೋಬಹುದು. ಇಲ್ಲಪ್ಪ ನನಗೆ ಟ್ರಾನ್ಸ್ಪರೆನ್ಸಿ ತುಂಬಾ ಬೇಡ ಅಂದ್ರೆ ನೀವು ಟ್ರಾನ್ಸ್ಪರೆನ್ಸಿನ ಕಮ್ಮಿ ಮಾಡ್ಕೋಬಹುದು. ಈ ಒಂದು ಫೀಚರ್ ಇವಾಗ ನಿಮಗೆ ಕೊಟ್ಟಿದ್ದಾರೆ, ನೀವೇ ಆರಾಮಾಗಿ ಅಡ್ಜಸ್ಟ್ ಮಾಡ್ಕೋಬಹುದು. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಐಕಾನ್ಸ್ ನ ಈ ಸಲ ಕಂಪ್ಲೀಟ್ ರೀಡಿಸೈನ್ ಅಂತಾನೆ ಹೇಳ್ಬೋದು. ನಿಮಗೆ ಮ್ಯಾಕ್ ಅಲ್ಲಿ ಆಗಿರ್ಬೋದು, ಐಪ್ಯಾಡ್ ಅಲ್ಲಿ ಆಗಿರ್ಬೋದು, ಐಫೋನ್ಸ್ ಅಲ್ಲಿ ನಿಮಗೆ ಐಕಾನ್ಸ್ ಏನಿರುತ್ತಲ್ಲ ಅದನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇವಾಗ ಮ್ಯಾಪ್ ಇಂದ ಐಕಾನ್ ನೋಡಬಹುದು. ನಿಮಗೆ ಲೇಯರ್ ಪ್ಲೈ ಲೇಯರ್ ನಿಮಗೆ ಗ್ಲಾಸ್ ಇರುತ್ತೆ, ಅಂದ್ರೆ ನಾರ್ಮಲ್ ಐಕಾನ್ ನೋಡಿದಾಗ ನಿಮಗೆ ಇರೋದಿಲ್ಲ, ಕಂಪ್ಲೀಟ್ ಆಗಿ ರೀಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಒಂದ್ರ ಮೇಲೆ ಗ್ಲಾಸ್ ಇವಾಗ ಜೋಡಿಸಿದ್ರೆ ಒಂದು ಐಕಾನ್ ಯಾವ ರೀತಿ ಕಾಣಿಸುತ್ತೋ ಆ ರೀತಿಯಾಗಿ ನಿಮಗೆ ಡಿಸೈನ್ ಮಾಡಿಬಿಟ್ಟು ಈ ಸಲ ಐಕಾನ್ಸ್ ಆದ್ರೆ ತರ್ತಿದ್ದಾರೆ. ಐಕಾನ್ಸ್ ನೋಡೋದಕ್ಕೆ ಮಾತ್ರ ನಿಮಗೆ ತುಂಬಾನೇ ಚೆನ್ನಾಗಿದೆ. ಎಲ್ಲಾ OS ಅಲ್ಲೂ ಕೂಡ ನಿಮಗೆ ಐಕಾನ್ಸ್ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇನ್ನ ಸಾಫ್ಟ್ವೇರ್ ರಿಲೇಟೆಡ್ ಅಲ್ಲಿ ಏನಾದ್ರೂ ಫಾಸ್ಟ್ ಮಾಡಿದಾರ ಅಂದ್ರೆ 80% ಏರ್ ಡ್ರಾಪ್ ನ ಫಾಸ್ಟ್ ಮಾಡಿದ್ದಾರೆ. ಏರ್ ಡ್ರಾಪ್ ಅಲ್ಲಿ ನೀವೇನಾದ್ರೂ ಫೈಲ್ಸ್ ನ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂದ್ರೆ ಇನ್ಮೇಲಿಂದ 80% ಫಾಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಹಾಗೆ 70% ಫೋಟೋಸ್ ಅನ್ನೋದು ಫಾಸ್ಟ್ ಆಗಿ ಓಪನ್ ಆಗುತ್ತೆ, 30% ಆಪ್ಸ್ ಅನ್ನೋದು ಫಾಸ್ಟ್ ಆಗಿ ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸಾಫ್ಟ್ವೇರ್ ರಿಲೇಟೆಡ್ ನೋಡ್ಕೊಂಡ್ರೆ ನಿಮಗೆ ತುಂಬಾ ಫಾಸ್ಟ್ ಆದ್ರೆ ಮಾಡಿದ್ದಾರೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಮೆಸೇಜಿಂಗ್ ಆಪ್. ಇವಾಗ ಮೆಸೇಜ್ ಆಪ್ ಏನಿರುತ್ತಲ್ಲ ಐಫೋನ್ಸ್ ಅಲ್ಲಿ, ಐಫೋನ್ ಟು ಐಫೋನ್ ಮಾತ್ರ ಈ ಒಂದು ಆಪ್ ಯೂಸ್ ಆಗುತ್ತೆ. ಇವಾಗ ಮೆಸೇಜ್ ಆಪ್ ಅಲ್ಲಿ ನೀವು ಯಾರಿಗೋ ಒಂದು ವಿಡಿಯೋ ಕಳಿಸ್ತಿದ್ದೀರಾ, ಅದ್ರ ಕೆಳಗಡೆ ಒಂದು ಮೆಸೇಜ್ ಕೂಡ ಕಳಿಸ್ತಿದ್ದೀರಾ, ಆದ್ರೆ ನಿಮಗೆ ಗೊತ್ತಿಲ್ಲ ಆ ವಿಡಿಯೋ ಅವರಿಗೆ ಡೆಲಿವರಿ ಆಗಿದೆಯೋ ಇಲ್ಲೋ, ಆ ವಿಡಿಯೋ ಅವರಿಗೆ ಸೆಂಡ್ ಆಗಿದೆಯೋ ಇಲ್ಲೋ ಅಂತೇಳಿ. ಅದಕ್ಕಿಂತ ಮುಂಚೆ ಕೆಲವೊಂದ್ಸಲ ಮೆಸೇಜ್ ಅನ್ನೋದು ಸೆಂಡ್ ಆಗ್ತಾ ಇರುತ್ತೆ. ಇವಾಗ ನಿಮಗೆ ಏನ್ ಮಾಡಿದ್ದಾರೆ ಅಂದ್ರೆ, ಆ ವಿಡಿಯೋ ಕೆಳಗಡೆ ಒಂದು ಸಣ್ಣ ಬಾರ್ ಇರುತ್ತೆ, ಆ ಬಾರ್ ಅಲ್ಲಿ ಗೊತ್ತಾಗುತ್ತೆ ಈ ವಿಡಿಯೋ ಇನ್ನ ಹೋಗಿದೆಯೋ ಇಲ್ವೋ ಅಂತೇಳಿ. ಆ ವಿಡಿಯೋ ಹೋಗಿದ್ದಾದ್ಮೇಲೆ ನೀವು ಆರಾಮಾಗಿ ಮೆಸೇಜ್ ಕಳಿಸಬಹುದು. ಫಸ್ಟ್ ಈ ಒಂದು ಫೀಚರ್ ಇರಲಿಲ್ಲ, ಇವಾಗ ನಿಮಗೆ ಮೆಸೇಜ್ ಆಪ್ ಅಲ್ಲಿ ಈ ಒಂದು ಫೀಚರ್ ಆಡ್ ಮಾಡಿದ್ದಾರೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಸರ್ಚ್ ರಿಸಲ್ಟ್ಸ್ ಅಂತೇಳಿ. ಇದು ನನಗೆ ಒಂದು ಸ್ವಲ್ಪ ಇಷ್ಟ ಆಯ್ತು. ಇವಾಗ ಮೇಲ್, ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ. ಇವಾಗ ನೀವು ಮೇಲ್ ಆಪಿಗೆ ಹೋಗ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಒಂದು ವರ್ಡ್ ಟೈಪ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಇವಾಗಿರೋ ಏನ್ ಮಾಡುತ್ತೆ, ಇವಾಗಿರೋ ಸರ್ಚ್ ಇಂಜಿನ್ ಏನ್ ಮಾಡುತ್ತೆ ಅಂದ್ರೆ, ಲಾಸ್ಟ್ ಒಂದು ತಿಂಗಳಲ್ಲಿ ಏನೇನೆಲ್ಲ ಆ ಒಂದು ವರ್ಡ್ ಇರುತ್ತೋ ಅದನ್ನ ಹುಡುಕ್ಬಿಟ್ಟು ನಿಮಗೆ ಕೊಡುತ್ತೆ. ಆದ್ರೆ ಇವಾಗ ಏನಂದ್ರೆ, ಲಾಸ್ಟ್ 4-5 ಇಯರ್ಸ್ ಹಿಂದೆ ಇರೋ ಮೇಲ್ ಅಲ್ಲೂ ಕೂಡ ನೀವು ಟೈಪ್ ಮಾಡಿರೋ ವರ್ಡ್ ಇತ್ತು ಅಂದ್ರೆ ಕಂಪ್ಲೀಟ್ ಆಗಿ ಫಿಲ್ಟರ್ ಮಾಡಿಬಿಟ್ಟು ನಿಮ್ ಮುಂದೆ ಆದ್ರೆ ತರುತ್ತೆ. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಪೀರಿಯಡ್ಸ್ ಅಲ್ಲಿ ತುಂಬಾ ಚೇಂಜಸ್ ಮಾಡಿದ್ದಾರೆ. ಮೇಜರ್ ಆಗಿ ಹೆಣ್ಮಕ್ಳಿಗೆ ಇದು ತುಂಬಾನೇ ಯೂಸ್ ಆಗುತ್ತೆ. ನೀವು ಆಪಲ್ ವಾಚ್ ಯೂಸ್ ಮಾಡ್ತಿದ್ದೀರಾ
ಆಗ್ತಿದ್ದೀರಾ ಅಂದ್ರೆ ನಿಮಗೆ ಮೆನ್ಸ್ಟ್ರಲ್ ಸೈಕಲ್ ಗೆ ಸಂಬಂಧಪಟ್ಟ ಡಾಟಾ ಎಲ್ಲ ಇದರಲ್ಲಿರುತ್ತೆ. ನೀವು ಯಾವ ಡೇಟಿಗೆ ಪೀರಿಯಡ್ ಆಗ್ತಿದ್ದೀರಾ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಆಪಲ್ ವಾಚ್ ಅನ್ನೋದು ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಐಫೋನ್ ಅಲ್ಲೂ ಕೂಡ ನೀವು ಸೆಟ್ ಮಾಡ್ಕೋಬಹುದು. ಈ ಸಲ ಏನ್ ಮಾಡಿದ್ದಾರೆ ಅಂದ್ರೆ ಇದನ್ನ ಒಂದು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ಗೆ ತಗೊಂಡೋಗಿದ್ದಾರೆ. ಹೆಣ್ಮಕ್ಳಿಗೆ ಇದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಲಾಸ್ಟ್ ಮಂತ್ ನೀವು ಯಾವ ಟೈಮಲ್ಲಿ ಆಗಿದ್ರಿ, ಯಾವ ಡೇಟಲ್ಲಿ ಆಗಿದ್ರಿ, ಅದೆಲ್ಲ ಡಾಟಾನು ಕೂಡ ಇದು ಟ್ರ್ಯಾಕ್ ಮಾಡಿ ಇಟ್ಕೊಂಡಿರುತ್ತೆ. ಕೆಲವೊಂದ್ಸಲ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ ಯಾವ ಡೇಟಲ್ಲಿ ಆಗಿದೆ ಅಂತೇಳಿ. ಅದ್ರಲ್ಲಿ ನಿಮಗೆ ಡಾಟಾ ಅನ್ನೋದು ಕಂಪ್ಲೀಟ್ ಆಗಿ ಇರುತ್ತೆ. ನೀವೇನಾದ್ರೂ ಈ ಮಂತ್ ಕರೆಕ್ಟ್ ಆಗಿ ಆ ಡೇಟಿಗೆ ಆಗಿಲ್ಲ ಅಂದ್ರೆ ನಿಮಗೊಂದು ನೋಟಿಫಿಕೇಶನ್ ಕೂಡ ಕಳಿಸುತ್ತೆ. ಅಂದ್ರೆ ಇರ್ರೆಗ್ಯುಲರ್ ಇದೆ ಅಂತ ಹೇಳ್ಬಿಟ್ಟು ನಿಮಗೊಂದು ನೋಟಿಫಿಕೇಶನ್ ಕಳಿಸುತ್ತೆ. ಅದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಆಗಿ ಬಂದ್ಬಿಟ್ಟು ಇನ್ಸ್ಟ್ರಕ್ಷನ್ಸ್ ಕೂಡ ನಿಮಗೆ ಸಜೆಸ್ಟ್ ಮಾಡುತ್ತೆ ಏನಕ್ಕೆ ಈ ರೀತಿಯಾಗಿ ಆಗ್ತಿದೆ ಅಂತೇಳಿ. ಇದು ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಪಲ್ ಕಂಪ್ನಿಯವರು ಹೇಳ್ತಿದ್ದಾರೆ. ಪೀರಿಯಡ್ಸ್ ಗೆ ಸಂಬಂಧಪಟ್ಟ ಅಂದ್ರೆ ಮೆನ್ಸ್ಟ್ರಲ್ ಸೈಕಲ್ಸ್ ಗೆ ಸಂಬಂಧಪಟ್ಟ ಕಂಪ್ಲೀಟ್ ಇನ್ಫಾರ್ಮೇಶನ್ ಇನ್ಮೇಲಿಂದ ಆಪಲ್ ನಿಮಗೆ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ನಿಮಗೆ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡುತ್ತೆ. ಹಾಗೆ ಆಪಲ್ ಕಂಪ್ನಿಯವರು ಕಿಡ್ಸ್ ಗೆ ಸಂಬಂಧಪಟ್ಟ ಕಂಟ್ರೋಲ್ ವಿಷಯದಲ್ಲೂ ಕೂಡ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ. ಇವಾಗ ಮನೆಯಲ್ಲಿ ಮಕ್ಕಳಿದ್ದಾರೆ, ಅವ್ರ ಹತ್ರನೂ ಕೂಡ ಐಫೋನ್ ಇದೆ ಅಂದ್ರೆ ನೀವು ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡಬಹುದು. ಅವರಿಗೆ ಯಾವ್ಯಾವ ಅಪ್ಲಿಕೇಶನ್ ಗೆ ಪರ್ಮಿಷನ್ ಕೊಡಬೇಕು, ಯಾವ್ಯಾವ ಅಪ್ಲಿಕೇಶನ್ ಅವರು ಓಪನ್ ಮಾಡಬಹುದು, ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಪೇರೆಂಟ್ಸ್ ಕಂಟ್ರೋಲ್ ಮಾಡಬಹುದು. ಎಕ್ಸಾಂಪಲ್ ಕೊಡೋದಾದ್ರೆ ಇವಾಗ ನಿಮ್ಮ ಮಕ್ಕಳು ಯೂಟ್ಯೂಬ್ ತುಂಬಾ ನೋಡ್ತಿದ್ದಾರೆ, 1 ಅವರ್ ನೀವು ಲಾಕ್ ಮಾಡಿದೀರಾ ಅಂದ್ರೆ 1 ಅವರ್ ಆದ ತಕ್ಷಣ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ. ಮತ್ತೆ ಅವರು ಯೂಟ್ಯೂಬ್ ನೋಡೋದಕ್ಕಾದ್ರೆ ಆಗೋದಿಲ್ಲ. ಹಾಗೆ ಬಂದ್ಬಿಟ್ಟು ಯಾವ್ಯಾವ ಆಪ್ ಅವರು ಓಪನ್ ಮಾಡಬಹುದು ಅಂತಾನೂ ಕೂಡ ನೀವು ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡಬಹುದು. ಹಾಗೆ ಬಂದ್ಬಿಟ್ಟು ಪರ್ಮಿಷನ್ ಕೊಡಬಹುದು. ಇದನ್ನ ಈ ಸಲ ತುಂಬಾ ಮಟ್ಟಿಗೆ ಇಂಪ್ರೂವ್ ಮಾಡಿದ್ದಾರೆ. ಇನ್ನ ನೆಕ್ಸ್ಟ್ ನಾವು ಮೇಜರ್ ಆಗಿ ಮಾತಾಡ್ಕೋಬೇಕಾಗಿರೋದು ಆಪಲ್ ಇಂಟೆಲಿಜೆನ್ಸ್ ಅಂತಾನೆ ಹೇಳ್ಬೋದು. ಆಪಲ್ ಕಂಪ್ನಿಯವರು ಈವೆಂಟ್ ಏನಿದೆಯಲ್ಲ ಆ ಈವೆಂಟ್ ಎಲ್ಲ ನೀವು ನೋಡಿದ್ದೀರಾ ಅಂದ್ರೆ ಕಂಪ್ಲೀಟ್ ಆಗಿ ನಿಮಗೆ ಆಪಲ್ ಇಂಟೆಲಿಜೆನ್ಸ್ ನೇ ಇವರು ತುಂಬಾ ಮಟ್ಟಿಗೆ ಹೈಲೈಟ್ ಮಾಡಿದ್ದಾರೆ. ಹೇಳ್ಬೇಕಂದ್ರೆ ಲಾಸ್ಟ್ ಇಯರ್ ನಮಗೆ ಆಪಲ್ ಇಂಟೆಲಿಜೆನ್ಸ್ ಏನು ಇವರು ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ ಅಟ್ಟರ್ ಫ್ಲಾಪ್ ಆಯ್ತು ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ಬೇರೆ ಐಗೆ ಕಂಪೇರ್ ಮಾಡಿ ಆಪಲ್ ಏನು ಇಲ್ಲ ಕಂಪ್ಲೀಟ್ ಆಗಿ ವೇಸ್ಟ್ ಅಂತ ತುಂಬಾನೇ ಟ್ರೋಲ್ ಮಾಡಿದ್ರು. ಈ ಸಲ ಮಾಸ್ ಆಗಿ ಕಂಬ್ಯಾಕ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ತುಂಬಾ ಚೇಂಜಸ್ ಮಾಡಿದ್ದಾರೆ. iOS 26 ಅಲ್ಲಿರೋ ಆಪಲ್ ಇಂಟೆಲಿಜೆನ್ಸ್ ಗೆ ಕಂಪೇರ್ ಮಾಡಿದ್ರೆ 27 ಫಾರ್ ಬೆಟರ್ ಅಂತಾನೆ ಹೇಳ್ಬೋದು. ತುಂಬಾನೇ ಬೆಟರ್ ಮಾಡಿಬಿಟ್ಟು ಈ ಸಲ ಎಐ ನ ತಂದಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನಾವು ಮಾತಾಡ್ಕೋಬೇಕಾಗಿರೋದು ಎಐ ನ ಇವರು ತುಂಬಾ ತರ ಟ್ರೈನ್ ಮಾಡಿದ್ದಾರೆ. ಅದರಲ್ಲಿ ನಿಮಗೆ ಇಮೇಜ್ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಇಮೇಜ್ ಜನರೇಷನ್, ಇಮೇಜ್ ಎರೇಸ್, ಇದರ ಮೇಲೆ ನಾವು ತುಂಬಾ ಫೋಕಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಆನ್ ಸ್ಕ್ರೀನ್ ಇನ್ಫಾರ್ಮೇಶನ್. ಇವಾಗ ನೀವು ಯಾವ್ದಾದ್ರು ಒಂದು ಸ್ಕ್ರೀನ್ ಓಪನ್ ಮಾಡಿದ್ದೀರಾ, ಅಲ್ಲಿ ಏನಾದ್ರೂ ರಿಲೇಟೆಡ್ ಇನ್ಫಾರ್ಮೇಶನ್ ನಿಮಗೆ ಬೇಕು ಅಂದ್ರೆ ಆನ್ ಸ್ಕ್ರೀನ್ ಅಲ್ಲೇ ನಿಮಗೆ ಇನ್ಫಾರ್ಮೇಶನ್ ಕೊಡುತ್ತೆ. ನಿಮಗೊಂದು ಡೌಟ್ ಬರುತ್ತೆ, ಬ್ರೋ ಇವಾಗ ನಾವು ಆನ್ ಸ್ಕ್ರೀನ್ ಅಲ್ಲಿ ಏನೋ ಸರ್ಚ್ ಮಾಡ್ತಿರ್ತೀವಿ, ಇದ್ರ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಬೇಕು, ಇವಾಗ ನಾವು ಸಿರಿ ಕೇಳಿದ್ರೆ ಅದ್ ನಮಗೆ ಹೇಳುತ್ತೆ. ಮತ್ತೆ ನಮ್ಮ ಪ್ರೈವಸಿ ಅದ್ ನೋಡ್ದಂಗ ಆಗೋದಿಲ್ವಾ, ನಾವ್ ಏನ್ ಮಾಡ್ತಿದೀವಿ ಅಂತ ಕಂಪ್ಲೀಟ್ ಆಗಿ ಅವ್ರು ನೋಡ್ತಿರ್ತಾರಲ್ವಾ ಅಂತೇಳಿ. ಅದನ್ನು ಕೂಡ ಆಪಲ್ ಕಂಪ್ನಿಯವರು ಹೇಳಿದ್ದಾರೆ. ನಿಮ್ ಡಾಟಾ ಏನಿರುತ್ತೋ ಅದೆಲ್ಲನೂ ಕೂಡ ಆನ್ ಡಿವೈಸ್, ನಿಮ್ ಡಿವೈಸ್ ಅಲ್ಲೇ ಇರುತ್ತೆ, ನಿಮ್ ಡಿವೈಸ್ ಇಂದ ಹೊರಗಡೆ ಬರೋದಿಲ್ಲ. ಹಾಗೆ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಪ್ರೈವೇಟ್ ಕ್ಲೌಡ್ ಪ್ಲಸ್ ಸರ್ವರ್ ಅಲ್ಲಿ ನಿಮಗೆ ಡಾಟಾ ಅನ್ನೋದು ಸ್ಟೋರ್ ಇರುತ್ತೆ. ಆ ಒಂದು ಡಾಟಾನ ನಾವು ಕೂಡ ನೋಡೋದಕ್ಕಾಗೋದಿಲ್ಲ, ಕಂಪ್ಲೀಟ್ ಆಗಿ ಎನ್ಕ್ರಿಪ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನೀವು ಯಾವುದೇ ರೀತಿ ಎದುರ ಅವಶ್ಯಕತೆ ಆದ್ರೆ ಇಲ್ಲ, ನಿಮ್ ಡಾಟಾ ಕಂಪ್ಲೀಟ್ ಆಗಿ ನಿಮ್ ಮೊಬೈಲ್ ಅಲ್ಲೇ ಇರುತ್ತೆ. ಹಾಗೆ ಬಂದ್ಬಿಟ್ಟು ಎಐ ಮಾಡೆಲ್ ನ ಟ್ರೈನ್ ಮಾಡೋದಕ್ಕೂ ಕೂಡ ನಾವೊಂದು ಡಾಟಾನ ನಾವು ಯೂಸ್ ಮಾಡ್ಕೊಳಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಸಿರಿ ಪ್ಲಸ್ ಆಪಲ್ ಇಂಟೆಲಿಜೆನ್ಸ್, ಇದನ್ನ ಇವರು ಸಿರಿ ಎ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಈ ಸಲ ನಾನು ಹೇಳ್ತಿದ್ದೀನಲ್ಲ, ಸಿರಿಯಲ್ಲಿ ಎಷ್ಟು ಚೇಂಜಸ್ ಮಾಡಿದ್ದಾರೆ ಅಂದ್ರೆ ಆ ಚೇಂಜಸ್ ಗೆ ನೀವು ಫಿದಾ ಹೋಗ್ಬಿಡ್ತೀರಾ. ಅಷ್ಟು ಅಕ್ಯುರೇಟ್ ಆಗಿ ಮಾಡಿದ್ದಾರೆ, ಅಷ್ಟು ಒಳ್ಳೊಳ್ಳೆ ಫೀಚರ್ಸ್ ತಂದಿದ್ದಾರೆ. ಈ ಸಲ ನಿಮಗೆ ಏನ್ ಮಾಡಿದ್ದಾರೆ ಅಂದ್ರೆ ನೀವೇನೇ ಒಂದು ಕ್ವಶನ್ ಕೇಳಿದ್ರು ಕೂಡ ಇನ್ ಡೆಪ್ತ್ ಆಗಿ ಆನ್ಸರ್ ಮಾಡುತ್ತೆ. ನೀವೇನಾದ್ರೂ ಕ್ವಶನ್ ಕೇಳಿದ್ರೆ ಡೈನಾಮಿಕ್ ಐಲ್ಯಾಂಡ್ ಅಲ್ಲಿ ಇನ್ಫಾರ್ಮೇಶನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂದ್ರೆ ಕಂಪ್ಲೀಟ್ ಬ್ರೀಫ್ ಇನ್ಫಾರ್ಮೇಶನ್ ನಿಮಗಾದ್ರೆ ಸಿಗುತ್ತೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ಫೋಟೋ ಅಪ್ಲೋಡ್ ಮಾಡಿ ಅದ್ರ ಇನ್ಫಾರ್ಮೇಶನ್ ಕೊಡು ಅಂದ್ರೆ ನಿಮಗೆ ಇನ್ ಡೆಪ್ತ್ ಇನ್ಫಾರ್ಮೇಶನ್ ಅದು ಕೂಡ ತುಂಬಾ ಅಕ್ಯುರೇಟ್ ಆಗಿ ಸಿಂಪಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಇವಾಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಯಾವ್ದೋ ಒಂದು ಫೋಟೋ ನೋಡಿದ್ರೆ ಆ ಫೋಟೋ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಕೊಡು ಅಂದ್ರೆ ಆ ಫೋಟೋಗೆ ಸಂಬಂಧಪಟ್ಟ ಲೊಕೇಶನ್ ಆಗಿರ್ಬೋದು, ವೆದರ್ ಇನ್ಫಾರ್ಮೇಶನ್, ಕಂಪ್ಲೀಟ್ ಡೀಟೇಲ್ಸ್, ಯಾವ ಟೈಮ್ಗೆ ಆ ಲೊಕೇಶನ್ ಹೋದ್ರೆ ಚೆನ್ನಾಗಿರುತ್ತೆ, ಈ ತರ ಕಂಪ್ಲೀಟ್ ಇನ್ ಡೆಪ್ತ್ ಇನ್ಫಾರ್ಮೇಶನ್ ನಿಮಗೆ ಕೊಡುತ್ತೆ. ಈ ಒಂದು ಇನ್ಫಾರ್ಮೇಶನ್ ನ ನಿಮ್ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡು ಅಂದ್ರೆ ಅದ್ ಬಂದ್ಬಿಟ್ಟು ನಿಮ್ ಫ್ರೆಂಡ್ಸಿಗೂ ಕೂಡ ಕಂಪ್ಲೀಟ್ ಆಗಿ ಈ ಒಂದು ಇನ್ಫಾರ್ಮೇಶನ್ ನ ಶೇರ್ ಮಾಡುತ್ತೆ. ಇವಾಗ ನಿಮ್ ಗ್ಯಾಲರಿಯಲ್ಲಿ ಲಾಸ್ಟ್ ಮಂತ್ ಯಾವ್ದೋ ಒಂದು ಟ್ರಿಪ್ ಹೋಗಿದ್ದೀರಾ ಅಂತ ಇಟ್ಕೊಳ್ಳಿ. ಲಾಸ್ಟ್ ಮಂತ್ ನಾನೊಂದು ಟ್ರಿಪ್ ಹೋಗಿದ್ನಲ್ಲ, ಅದರಲ್ಲಿ ಬೆಸ್ಟ್ ಫೋಟೋಸ್ ನ ಸೆಲೆಕ್ಟ್ ಮಾಡಿ ನನಗೆ ಕೊಡು ಅಂದ್ರೆ ಅದೇ ಕಂಪ್ಲೀಟ್ ಆಗಿ ಆ ಫೋಟೋಸ್ ನ ಅನಾಲಿಸಿಸ್ ಮಾಡ್ಬಿಟ್ಟು ಯಾವ್ದು ಬೆಸ್ಟ್ ಇರುತ್ತೋ ಅದನ್ನೆಲ್ಲಾನು ಕೂಡ ಒಂದು ಬಂಡಲ್ ಮಾಡ್ಬಿಟ್ಟು ನಿಮಗಾದ್ರೆ ಕೊಡುತ್ತೆ. ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಆರ್ಗನೈಸ್ ಮಾಡ್ಬಿಟ್ಟಿದ್ದಾರೆ. ಫಸ್ಟಿಗೆಲ್ಲ ಏನಂದ್ರೆ ಆಪ್ ಒಳಗೆ ಹೋಗ್ಬಿಟ್ಟು ಅಲ್ಲಿರೋ ಇನ್ಫಾರ್ಮೇಶನ್ ಸರ್ಚ್ ಮಾಡೋ ಆಕ್ಸೆಸ್ ಸಿರಿಗಿರ್ಲಿಲ್ಲ. ಈ ಸಲ ಏನಂದ್ರೆ ಕಂಪ್ಲೀಟ್ ಇನ್ ಡೆಪ್ತ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ದಾರೆ. ನಿಮಗೆ ಕಂಪ್ಲೀಟ್ ಕೆಲಸನ ಕಮ್ಮಿ ಮಾಡಿದ್ದಾರೆ. ನೀವು ಏನ್ ಕೇಳಿದ್ರು ಕೂಡ ಇನ್ ಡೆಪ್ತ್ ಇನ್ಫಾರ್ಮೇಶನ್ ನಿಮಗೆ ಸಿರಿ ಕೊಡುತ್ತೆ. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ನಾನು ಹೇಳದ್ನಲ್ಲ, ನಿಮ್ಮ ಮೊಬೈಲ್ ಅಲ್ಲಿರೋ ಡಾಟಾ ನಿಮ್ಮ ಮೊಬೈಲ್ ಅಲ್ಲೇ ಇರುತ್ತೆ. ಸಿರಿ ಎಷ್ಟೇ ಆಕ್ಸೆಸ್ ಮಾಡಿದ್ರು ಕೂಡ ಆ ಡಾಟಾ ಅನ್ನೋದು ಹೊರಗಡೆ ಹೋಗೋದಿಲ್ಲ. ಕಂಪ್ಲೀಟ್ ಆಗಿ ನಿಮಗೆ ಪ್ರೈವೇಟ್ ಕ್ಲೌಡ್ ಅಲ್ಲೇ ಇದು ಸ್ಟೋರ್ ಆಗಿರುತ್ತೆ. ಆಪಲ್ ಕಂಪ್ನಿಯವರು ಕೂಡ ಈ ಒಂದು ಡಾಟಾ ನೋಡೋದಕ್ಕಾಗೋದಿಲ್ಲ. ಇದಕ್ಕೆ ಮಾತ್ರ 100% ಶೋರ್, ನೀವು ಎದುರು ಅವಶ್ಯಕತೆ ಆದ್ರೆ ಇರೋದಿಲ್ಲ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಕ್ ಬುಕ್ ಅಲ್ಲಿ ಒಂದು ಹೊಸ ಚೇಂಜ್ ತಂದಿದ್ದಾರೆ. ಇವಾಗ ಮೇಲ್ ಓಪನ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಮೇಲ್ ಓಪನ್ ಮಾಡಿದ್ದಾದ್ಮೇಲೆ ನಿಮಗೆ ಮ್ಯಾಕ್ ಬುಕ್ ಅಲ್ಲಿ
ಸ್ಪಾಟ್ಲೈಟ್ ಅಂತ ಹೇಳ್ಬಿಟ್ಟು ಇರುತ್ತೆ. ಅದನ್ನ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಎ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಇವಾಗ ಒಂದ್ ಕಡೆ ಮೇಲ್ ಇರುತ್ತೆ, ಇನ್ನ ಒಂದ್ ಕಡೆ ಸ್ಪಾಟ್ಲೈಟ್ ಇರುತ್ತೆ. ಇವಾಗ ನೀವು ಮೇಲ್ ಅಲ್ಲಿ ಏನಾದ್ರೂ ನಿಮಗೆ ಮೇಲ್ ಬರಿಬೇಕು ಅಂದ್ರೆ ಆ ಎ ನಿಮಗೆ ಕಂಪ್ಲೀಟ್ ಆಗಿ ಮೇಲ್ ಬರ್ಬಿಡುತ್ತೆ. ಅದನ್ನ ನೀವು ಕಾಪಿ ಪೇಸ್ಟ್ ಮಾಡಬಹುದು. ಇವಾಗ ಯಾವ್ದೋ ಒಂದು ಫೋಟೋ ಕೊಟ್ಬಿಟ್ಟು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡು ಅಂದ್ರೂ ಕೂಡ ಅಲ್ಲೇ ನಿಮಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಆ ಇನ್ಫಾರ್ಮೇಶನ್ ತಗೊಂಡು ನೀವು ಬೇಕಂದ್ರೆ ಮೇಲ್ ಆದ್ರೆ ಕಳಿಸಬಹುದು. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಹಾಗೆ ಬಂದ್ಬಿಟ್ಟು ಅಲ್ಲಿಂದಲೇ ನಿಮಗೆ ಇನ್ಫಾರ್ಮೇಶನ್ ಸಿಗ್ತಾ ಇರುತ್ತೆ. ಇದು ನನಗೆ ಇಷ್ಟ ಆಯ್ತು. ಒಂದ್ಸಲ ಮತ್ತೆ ಚಾಟ್ ಜಿಪಿಟಿಗೆ ಬಾ, ಗೂಗಲ್ಗೆ ಬಾ, ಸಿರಿಗೆ ಬಾ, ಅಲ್ಲಿರೋ ಇನ್ಫಾರ್ಮೇಶನ್ ತಗೊಂಡು ಮೇಲಲ್ಲಿ ಪೇಸ್ಟ್ ಮಾಡು, ಆ ರೀತಿಯಾಗಿರೋದಿಲ್ಲ. ನಿಮಗೆ ಅಲ್ಲೇ 2 ಸ್ಕ್ರೀನ್ಸ್ ಬಂದ್ಬಿಡುತ್ತೆ. ಆರಾಮಾಗಿ ನಿಮ್ ಕೆಲಸ ಅಲ್ಲೇ ಆಗುತ್ತೆ. ಹಾಗೆ ಈ ಸಲ ಸಫಾರಿಯಲ್ಲಿ ತುಂಬಾ ಚೇಂಜಸ್ ಮಾಡಿದ್ದಾರೆ. ಸಫಾರಿಯಲ್ಲಿ ತುಂಬಾ ಚೇಂಜಸ್ ಮಾಡಬೇಕಿತ್ತು, ಈ ಸಲ ತುಂಬಾ ಚೇಂಜಸ್ ಮಾಡಿದ್ದಾರೆ. ಇವಾಗ ಸಫಾರಿಯಲ್ಲಿ ನೋಡಬಹುದು, ಇವಾಗ ಗೂಗಲ್ ಅಲ್ಲಿ ಆಗಿರ್ಬೋದು, ಸಫಾರಿಯಲ್ಲಿ ಆಗಿರ್ಬೋದು, ನಮಗೆ ತುಂಬಾ ಟ್ಯಾಬ್ಸ್ ಓಪನ್ ಆಗ್ಬಿಟ್ಟಿರುತ್ತೆ. ಸುಮ್ಮನೆ ಹೊಸ ಟ್ಯಾಬ್ ಓಪನ್ ಮಾಡ್ತಿರ್ತೀವಿ, ಏನೇನೋ ಸರ್ಚ್ ಮಾಡ್ತಿರ್ತೀವಿ. ಇವಾಗ ಅಷ್ಟು ಟ್ಯಾಬ್ಸ್ ನ ಕ್ಲೋಸ್ ಮಾಡಬೇಕು, ಯಾವ್ಯಾವ ಟ್ಯಾಬ್ ಅಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗೋದಿಲ್ಲ. ಇವಾಗ ಒಂದು 100 ಟ್ಯಾಬ್ ಇದಾವೆ ಅಂದ್ರೆ ಆ 100 ಟ್ಯಾಬ್ ಏನಕ್ಕಿದೆ, ಯಾವ್ಯಾವ ಟ್ಯಾಬ್ ನ ಓಪನ್ ಮಾಡಿದೀವಿ ಅಂತ ನಮಗೂ ಕೂಡ ಗೊತ್ತಿರೋದಿಲ್ಲ. ಅದಕ್ಕೆ ಸಫಾರಿಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಇವಾಗ ನೀವು ಯೂಟ್ಯೂಬ್ಗೆ ಸಂಬಂಧಪಟ್ಟ 5 ಟ್ಯಾಬ್ಸ್ ಇದೆ ಅಂತ ಇಟ್ಕೊಳ್ಳಿ. ಆ 5 ಕೂಡ ಒಂದಾಗ್ಬಿಟ್ಟು ಒಂದು ಫೋಲ್ಡರ್ ಅಲ್ಲಿ ಇರುತ್ತೆ. ಇವಾಗ ನೀವು ಟ್ರೇಡಿಂಗಿಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಎಲ್ಲ ಒಂದು 10 ಟ್ಯಾಬ್ ಇದೆ ಅಂತ ಇಟ್ಕೊಳ್ಳಿ. ಆ 10 ಟ್ಯಾಬ್ ಕೂಡ ಸೇರಿ ಒಂದು ಟ್ಯಾಬ್ ಆಗುತ್ತೆ. ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಟ್ಯಾಬ್ಸ್ ಹತ್ರ ಹೋಗಿದ್ದೀರಾ ಅಂದ್ರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಯೂಟ್ಯೂಬ್ಗೆ ಸಂಬಂಧಪಟ್ಟ ಇಷ್ಟು ಟ್ಯಾಬ್ಸ್ ಇದೆ, ಟ್ರೇಡಿಂಗಿಗೆ ಸಂಬಂಧಪಟ್ಟ ಟ್ಯಾಬ್ಸ್ ಇಷ್ಟಿದೆ ಅಂತೇಳಿ. ಅವಾಗ ನಿಮಗೆ ಗೊತ್ತಾಗುತ್ತೆ, ಓಕೆ ಇಷ್ಟಿಷ್ಟು ಟ್ಯಾಬ್ಸ್ ಇಂತಿಂತ ಕೆಟಗರಿಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಐಡಿಯಾ ಬರುತ್ತೆ. ಇದು ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ಕೆಲವೊಂದ್ಸಲ 100-150 ಟ್ಯಾಬ್ಸ್ ಒಂದೊಂದೇ ಸೆಲೆಕ್ಟ್ ಮಾಡಿ ಏನಿದೆಯೋ ಏನಿಲ್ವೋ ನೋಡ್ಬಿಟ್ಟು ಕ್ಲೋಸ್ ಮಾಡ್ತಿದ್ದೆ. ಈ ಸಲ ಆರ್ಗನೈಸ್ ಮಾಡಿದಾರಲ್ಲ, ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಸಿರಿ ಆಕ್ಸೆಸ್, ಇದು ತುಂಬಾನೇ ಚೆನ್ನಾಗಿದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅವರು ಕೂಡ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಇವಾಗ ನೀವು ಯಾವುದೋ ಒಂದು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದೀರಾ, ಏರ್ಲೈನ್ ಕಂಪ್ನಿಗೆ ಫೋನ್ ಮಾಡಿಬಿಟ್ಟು ಮಾತಾಡ್ತಿದ್ದೀರಾ. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ನೆಕ್ಸ್ಟ್ ಮಂತ್ ನಿಮ್ ಫ್ಲೈಟ್ ಟಿಕೆಟ್ ಇದೆ, ಆ ಫ್ಲೈಟ್ ಟಿಕೆಟ್ಗೆ ಸಂಬಂಧಪಟ್ಟ PNR ನಂಬರ್ ಇಲ್ಲ ಅಂದ್ರೆ ಬುಕಿಂಗ್ ID ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆವಾಗ ನೀವೇನ್ ಮಾಡ್ತೀರಾ, ಮೇಲಿಗೆ ಹೋಗ್ಬಿಟ್ಟು ಆ ಬುಕಿಂಗ್ ID ಎಲ್ಲಿದೆ ಅಂತ ಹೇಳ್ಬಿಟ್ಟು ನೋಡ್ತೀರಾ. ಆದ್ರೆ ಆ ಸಿರಿ ಏನ್ ಮಾಡುತ್ತೆ ಅಂದ್ರೆ ನೀವೇನ್ ಮಾತಾಡ್ತಿರ್ತೀರಲ್ಲ, ಮಾತಾಡೋದನ್ನ ಕೇಳಿಸ್ಕೊಂಡು ಹಂಗೆ ಬೇಗ ಆ ಒಂದು ಆಪಲ್ ID ಅಂದ್ರೆ ನಿಮಗೆ ಬುಕಿಂಗ್ ID ತೆಗೆದ್ಬಿಟ್ಟು ನಿಮಗಾದ್ರೆ ಕೊಡುತ್ತೆ. ಅಲ್ಲಿ ನಿಮಗೆ ಡಿಸ್ಪ್ಲೇ ಮಾಡುತ್ತೆ. ಅವಾಗ ಬೇಗ ನೋಡ್ಬಿಟ್ಟು ನೀವು ಅವ್ರ ಹತ್ರ ಆದ್ರೆ ಮಾತಾಡ್ಬೋದು. ಈ ರೀತಿಯಾಗಿ ಇನ್ ಡೆಪ್ತ್ ಇನ್ಫಾರ್ಮೇಶನ್ ಕೂಡ ಕಂಪ್ಲೀಟ್ ಆಗಿ ಪುಲ್ ಔಟ್ ಮಾಡ್ಬಿಟ್ಟು ನಿಮಗೆ ಕೊಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಈ ತರ ಕೆಲವೊಂದು ಸಣ್ಣ ಪುಟ್ಟ ಚೇಂಜಸ್ ಇದೆ. ಆ ಸಣ್ಣ ಪುಟ್ಟ ಚೇಂಜಸ್ ಕೂಡ ಎಷ್ಟು ಯೂಸ್ ಆಗುತ್ತೆ ಅಂದ್ರೆ ಆ ಟೈಮಿಗೆ ನಮಗೆ ಗೊತ್ತಾಗುತ್ತೆ ಇದೆಷ್ಟು ಚೆನ್ನಾಗಿದೆ ಅಂತೇಳಿ. ಹಾಗೆ ಶಾರ್ಟ್ ಕಟ್ ಆಪ್ಸ್ ಅಲ್ಲೂ ಕೂಡ ತುಂಬಾ ಚೇಂಜಸ್ ಮಾಡಿದ್ದಾರೆ. ಮೇಜರ್ ಆಗಿ ಯಾರಿಗೆ ಇದು ಯೂಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದಷ್ಟು ಶಾರ್ಟ್ ಕಟ್ ಆಪ್ಸ್ ನ ಯೂಸ್ ಮಾಡಿ. ಐಫೋನ್ ಯೂಸ್ ಮಾಡ್ತಾ ಇರೋರಲ್ಲಿ ತುಂಬಾ ಜನರಿಗೆ ಈ ತರ ಒಂದು ಶಾರ್ಟ್ ಕಟ್ ಆಪ್ ಇದೆ, ಇದರಲ್ಲಿ ನಾವು ಈ ರೀತಿಯಾಗಿ ಆಟೋಮೇಷನ್ ಮಾಡ್ಕೋಬಹುದು ಅಂತ ತುಂಬಾ ಜನರಿಗೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ ಅಂದ್ರೆ ತಲೆನೋವು ಅಷ್ಟೇ ಇರುತ್ತೆ. ನೀವು ಇವಾಗ ಯಾವ್ದಾದ್ರು ಒಂದು ಆಟೋಮೇಷನ್ ಸೆಟ್ ಮಾಡಬೇಕು ಅಂದ್ರೆ ತಲೆ ಕಿಚ್ಚಿಡಿಯುತ್ತೆ. ಹೋಗ್ಬಿಟ್ಟು ನೀವು ಒಂದೊಂದೇ ಸೆಲೆಕ್ಟ್ ಮಾಡಬೇಕು, ಏನೇನ್ ಮಾಡಬೇಕು, ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸ್ ಒಂದು ರೀತಿ ಕೋಡಿಂಗ್ ಬರ್ದಂಗೆ ನೀವೇ ಕಂಪ್ಲೀಟ್ ಆಗಿ ಮಾಡಬೇಕು. ಒಂದು ಸ್ವಲ್ಪ ನಿಮಗೆ ಅಭ್ಯಾಸ ಆಯ್ತು ಅಂದ್ರೆ ಈಸಿ ಆಗುತ್ತೆ, ಹೊಸೊಬ್ರಿಗಾದ್ರೆ ತಲೆನೋವು ಬಂದ್ಬಿಡುತ್ತೆ. ಆ ರೀತಿಯಾಗಿರುತ್ತೆ. ಈ ಸಲ ಏನ್ ಮಾಡಿದ್ದಾರೆ ಅಂದ್ರೆ ಶಾರ್ಟ್ ಕಟ್ ಆ್ಯಪಿಗೂ ಕೂಡ ಏನ ಇಂಟಿಗ್ರೇಟ್ ಮಾಡಿದ್ದಾರೆ. ಜಸ್ಟ್ ನೀವು ಪ್ರಾಂಪ್ಟ್ ಕೊಟ್ರೆ ಸಾಕು, ಆಟೋಮೆಟಿಕ್ ಆಗಿ ಅದೇ ಆಟೋಮೇಷನ್ ನ ಕ್ರಿಯೇಟ್ ಮಾಡುತ್ತೆ. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ನಾನು ಆಫೀಸ್ ಇಂದ ಹೋಗ್ಬೇಕಾರೆ ಇವಾಗ ಆಫೀಸ್ ಲೊಕೇಶನ್ ಚೇಂಜ್ ಆಯ್ತು ಅಂದ್ರೆ ನನ್ನ ವೈಫಿಗೆ ನಮ್ಮ ಫ್ರೆಂಡ್ಸಿಗೆ ನನ್ನ ಕರೆಂಟ್ ಲೊಕೇಶನ್ ಕಳಿಸು ಅಂತ ನೀವೇನಾದ್ರೂ ಒಂದು ಡಿಸ್ಕ್ರೈಬ್ ಮಾಡಿದ್ದೀರಾ ಅಂದ್ರೆ ಆಟೋಮೇಷನ್ ಕ್ರಿಯೇಟ್ ಆಗುತ್ತೆ. ನೀವು ಆಫೀಸಿಂದ ಯಾವಾಗ ಗಾಡಿ ಸ್ಟಾರ್ಟ್ ಮಾಡ್ತೀರೋ ಅವಾಗ ಆಟೋಮೆಟಿಕ್ ಆಗಿ ನಿಮ್ಮ ವೈಫಿಗೆ, ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಕೂಡ ಲೈವ್ ಲೊಕೇಶನ್ ಅನ್ನೋದು ಹೋಗುತ್ತೆ. ನೀವು ಹೋಗ್ಬಿಟ್ಟು ಸಪರೇಟ್ ಆಗಿ ಕಳಿಸೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಆಗಿ ಹೋಗುತ್ತೆ ಅಂತಾನೆ ಹೇಳ್ಬೋದು. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಅದೇ ರೀತಿ ನೀವು ಆಟೋಮೇಷನ್ ಅಲ್ಲಿ ಯಾವಾಗ 80% ಆಗುತ್ತೋ ಅವಾಗ ಚಾರ್ಜರ್ ನ ಡಿಸ್ಕನೆಕ್ಟ್ ಮಾಡು ಅಂದ್ರೆ ಆ ರೀತಿಯಾಗಿನೂ ಕೂಡ ನಿಮಗೆ ಶಾರ್ಟ್ ಕಟ್ ಆಪ್ಸ್ ಅನ್ನೋದು ತುಂಬಾನೇ ಯೂಸ್ ಆಗುತ್ತೆ. ಈ ತರ ಶಾರ್ಟ್ ಕಟ್ ಆಪ್ ನ ನೀವು ಯೂಸ್ ಮಾಡಿದೀರಾ ಅಂದ್ರೆ ಫಿದಾಗಿ ಹೋಗ್ಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇವಾಗಿಂದ ನೀವೆಲ್ಲರೂ ಕೂಡ ಯೂಸ್ ಮಾಡ್ಕೊಂತೀರಾ, ಯಾಕೆಂದ್ರೆ ಏನ ಇಂಟಿಗ್ರೇಟ್ ಮಾಡಿದಾರಲ್ಲ ನಿಮ್ಗೂ ಕೂಡ ಈಸಿ ಆಗುತ್ತೆ. ಜಸ್ಟ್ ನೀವು ಪ್ರಾಂಪ್ಟ್ ಕೊಟ್ಟಿದ್ದೀರಾ ಅಂದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಫೋಟೋಸ್. ಈ ಸಲ ಫೋಟೋಸ್ ಆಪ್ ಅಲ್ಲೂ ಕೂಡ ತುಂಬಾ ಚೇಂಜಸ್ ಮಾಡಿದ್ದಾರೆ. ಈ ಸಲ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಎಕ್ಸ್ಪ್ಯಾಂಡ್ ಫೀಚರ್ ಅಂತಾನೆ ಹೇಳ್ಬೋದು. ಯಾವುದೋ ಒಂದು ಫೋಟೋ ಇದೆ, ಅದನ್ನ ನೀವು ಪಿಂಚ್ ಮಾಡಿ ಇನ್ನ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬಿಟ್ಟು ನಿಮಗೆ AI ಜನರೇಟೆಡ್ ಇಮೇಜ್ ಬರುತ್ತೆ. ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಹಾಗೆ ಬಂದ್ಬಿಟ್ಟು ನಿಮಗೆ ಇಮೇಜ್ ಅಲ್ಲೇ ರೀಫ್ರೇಮಿಂಗ್ ಅಂತ ಹೇಳ್ಬಿಟ್ಟು ತಂದಿದ್ದಾರೆ. ಇವಾಗ ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಫ್ರೇಮ್ ಅಲ್ಲಿ ಒಂದು ಫೋಟೋ ತೆಗೆಸ್ಕೊಂಡಿದ್ದೀರಾ, ಆದ್ರೆ ಆ ಫ್ರೇಮ್ ನಿಮಗೆ ಇಷ್ಟ ಆಗ್ತಾ ಇಲ್ಲ, ಇನ್ನ ಒಂದು ಸ್ವಲ್ಪ ಈ ಆಂಗಲ್ ಅಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು ನಿಮಗೆ ಅನ್ಸುತ್ತೆ. ಆವಾಗ ನೀವು ಫೋಟೋ ಸೆಲೆಕ್ಟ್ ಮಾಡ್ಬಿಟ್ಟು ರೀಫ್ರೇಮಿಂಗ್ ಕೊಟ್ಟಿದ್ದೀರಾ ಅಂದ್ರೆ ನೀವು ಆರಾಮಾಗಿ ಆಂಗಲ್ಸ್ ನ ಚೇಂಜ್ ಮಾಡ್ಬೋದು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಆಂಗಲ್ ಅನ್ನೋದು ಚೇಂಜ್ ಆಗುತ್ತೆ. ಸೇವ್ ಅಂತ ಕೊಟ್ಟಿದ್ದೀರಾ ಅಂದ್ರೆ ನಿಮಗೆ ಕಂಪ್ಲೀಟ್ ಆಂಗಲ್ ಅನ್ನೋದು ಚೇಂಜ್ ಆಗುತ್ತೆ, ಫೋಟೋನು ಕೂಡ ಚೇಂಜ್ ಆಗುತ್ತೆ. ಈ ಒಂದು ಫೀಚರ್ ನನಗೆ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು. ಫೋಟೋಸ್ ಆಪ್ ಅಲ್ಲಿ ತುಂಬಾ ಚೇಂಜಸ್ ಮಾಡಿದ್ದಾರೆ. ನೀವು ಒಂದೊಂದೇ ಯೂಸ್ ಮಾಡ್ತಾ ಹೋದ್ರೆ 100% ಫಿದಾ ಆಗ್ತೀರಾ. ಇದಿಷ್ಟು ಕೂಡ ಓವರ್ ಆಲ್ ಆಗಿ iOS 27 ಗೆ ಸಂಬಂಧಪಟ್ಟ ಅಪ್ಡೇಟ್. ಆಲ್ಮೋಸ್ಟ್ ಆಲ್ ಎಲ್ಲ ಫೀಚರ್ಸ್ ಕೂಡ ಕವರ್ ಮಾಡಿದೀನಿ. ಇನ್ನ ತುಂಬಾ ಇದೆ, ಅದು ಅಷ್ಟು ಯೂಸ್ ಆಗೋದಿಲ್ಲ. ನಾನು ಹೇಳಿದ್ರೆ ನಿಮಗೂ ಕೂಡ ಬೋರ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಮೇಜರ್ ಆಗಿ ಏನೇನು ಚೇಂಜಸ್ ಇದೆಯೋ, ನಾವು ಡೇ ಟು ಡೇ ಲೈಫ್ ಅಲ್ಲಿ ಯಾವ ಅಪ್ಲಿಕೇಶನ್ಸ್
ತುಂಬ ಯೂಸ್ ಮಾಡ್ತೀವಿ, ಅಲ್ಲಿ ಏನೇನೆಲ್ಲ ಚೇಂಜಸ್ ಮಾಡಿದಾರೋ ಅದನ್ನು ನಾನೊಂದು ಲೀಸ್ಟ್ ಮಾಡಿಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಯಿತು ಅನ್ಕೊಂತೀನಿ. ಆದಷ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಇಷ್ಟು ಫೀಚರ್ಸ್ ನಾನು ಹೇಳೋದ್ನಲ್ಲ ಏನೇನೆಲ್ಲ ಚೇಂಜಸ್ ಮಾಡಿದ್ದಾರೆ ಅಂತೇಳಿ, ಇದರಲ್ಲಿ ನಿಮಗೆ ಯಾವುದು ತುಂಬ ಇಷ್ಟ ಆಯಿತು ಅಂತಲೂ ಕೂಡ ನನಗೆ ಕಾಮೆಂಟ್ ಸೆಷನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್. ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೊಂದು ಬೂಸ್ಟ್ ಇರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರು ಐಫೋನ್ ಯೂಸ್ ಮಾಡ್ತಿರ್ತಾರಲ್ಲ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.